ನಾಡಿನೆಲ್ಲೆಡೆ ಇವತ್ತು ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ದೇಗುಲಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ಜರುಗಿದ್ವು. ಆದರೆ ಇತಿಹಾಸದಲ್ಲೇ 3ನೇ ಬಾರಿಗೆ ಗವಿ ಗಂಗಾಧರೇಶ್ವರನಿಗೆ ಸೂರ್ಯ ರಶ್ಮಿ ಸ್ಪರ್ಶವಾಗಲಿಲ್ಲ. ನಾಡಿನೆಲ್ಲೆಡೆ ಮಕರ ಸಂಕ್ರಾಂತಿ ಸಂಭ್ರಮ ಸಡಗರ. ನಾಡಿನೆಲ್ಲೆಡೆ ಇಂದು ಸುಗ್ಗಿ ಹಬ್ಬ ಸಂಕ್ರಾಂತಿ ಸಂಭ್ರಮ ಸಡಗರ ಜೋರಾಗಿತ್ತು. ಜಗತ್ತನ್ನೇ ಬೆಳಗುವ ಸೂರ್ಯ ದಕ್ಷಿಣ ಪಥದಿಂದ ಉತ್ತರಕ್ಕೆ ಪಥ ಬದಲಿಸುವ ವಿಶೇಷ ದಿನದಂದು ದೇಗುಲಗಳಲ್ಲಿ ಪೂಜೆ ಪುನಸ್ಕಾರ ಅಭಿಷೇಕಗಳು ನಡೆದವು. ಜನ ದೇಗುಲಗಳಿಗೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿದ್ರು. ಎಳ್ಳು ಬೆಲ್ಲು ಬೀರಿ ಪರಸ್ಪರ ಶುಭ ಕೋರಿದ್ರು. ಗವಿ ಗಂಗಾಧರೇಶ್ವರನಿಗಿಲ್ಲ ಸೂರ್ಯ ರಶ್ಮಿ ಅಭಿಷೇಕ. ಇತಿಹಾಸದಲ್ಲೇ 3ನೇ ಬಾರಿ ಶಿವಲಿಂಗ ಸ್ಪರ್ಶಿಸದ ಭಾಸ್ಕರ. ಸಂಕ್ರಾಂತಿ ಹಿನ್ನೆಲೆ ಬೆಳಗ್ಗೆಯಿಂದಲೇ ಗವಿ ಗಂಗಾಧರೇಶ್ವರ ದೇವಾಲಯದಲ್ಲಿ ಶಿವನಿಗೆ ವಿವಿಧ ಅಭಿಷೇಕಗಳನ್ನ ಮಾಡಲಾಯಿತು. ಭಕ್ತರು ದೇಗುಲಕ್ಕೆ ಆಗಮಿಸಿ ಶಿವನ ದರ್ಶನ ಪಡೆದರು. ಪ್ರತಿ ಬಾರಿಯಂತೆ ಈ ಬಾರಿಯೂ ಬೆಂಗಳೂರಿನ ಗವಿ ಗಂಗಾಧರೇಶ್ವರನ ಸನ್ನಿಧಿಯಲ್ಲಿ ಸೂರ್ಯ ರಶ್ಮಿ ಸ್ಪರ್ಶವನ್ನ ಕಣ್ತುಂಬಿಕೊಳ್ಳಲು ಭಕ್ತರು ಕಾತುರರಾಗಿದ್ರು. ಆದರೆ ಹವಾಮಾನ ವೈಪರೀತ್ಯದಿಂದಾಗಿ ಈ ಬಾರಿ ಸೂರ್ಯ ರಶ್ಮಿ ಶಿವಲಿಂಗವನ್ನ ಸ್ಪರ್ಶಿಸಿಲ್ಲ. ಇತಿಹಾಸದಲ್ಲೇ 3ನೇ ಬಾರಿಗೆ ಗವಿ ಗಂಗಾಧರನಿಗೆ ಭಾಸ್ಕರನ ಪೂಜೆ ತಪ್ಪಿದೆ. ವಿಶೇಷವಾಗಿ ಪ್ರಕೃತಿಯ ದೋಷದಿಂದ ಇಲ್ಲ ನಮ್ಮಗಳ ಅರ್ಧ ಪುಣ್ಯದಿಂದ ಆ ಮೂಲಮೂರ್ತಿ ಪೂಜೆಯನ್ನು ಮಾಡಿದ ಶಿವನನ್ನು ದರ್ಶನ ಮಾಡಬಹುದೇ ಹೊರತು ಆ ಸೂರ್ಯ ಪೂಜೆಯನ್ನು ನಾವು ನೋಡ್ಲಿಕ್ಕಾಗಲಿಲ್ಲ. ಆದ ಕಾರಣ ಯಾರೂ ಬೇಜಾರು ಮಾಡ್ಕೊಳ್ದಿರಾ, ಮನಸ್ಸಿನಲ್ಲಿ ಚಿಂತಿಸ್ದಿರಾ. ಏನು ವಿಶೇಷವಾಗಿ ಸೂರ್ಯ ಪೂಜೆಯ ನಂತರ ಮಹಾಭಿಷೇಕ ನಡೆದಿದೆ. ಆ ಮಹಾಭಿಷೇಕದ ನಂತರ ಎಲ್ಲರೂ ಸಾಲಾಗಿ ಬಂದು ಆ ಪರಮಾತ್ಮ ಮೂಲಮೂರ್ತಿಯನ್ನು ದರ್ಶನ ಮಾಡಿ. ಮಕರ ಸಂಕ್ರಾಂತಿ ಹಬ್ಬದ ಹಿನ್ನೆಲೆ ಮಂತ್ರಾಲಯಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ತುಂಗಾಭದ್ರಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿದ ಭಕ್ತ ಸಮೂಹ ಬಳಿಕ ರಾಯರ ದರ್ಶನ ಪಡೆದ್ರು. ಇಂದು ಸಂಕ್ರಾಂತಿ ಅಂತಂದ್ರೆ ಸೂರ್ಯ ತನ್ನ ಪಥ ಬದಲಿಸ್ತಾನ. ಅದಕ್ಕಾಗಿ ಎಲ್ಲರೂ ನದಿ ಸ್ನಾನ ಮಾಡಿದರೆ ಒಳ್ಳೆಯದು ಅನ್ನೋ ನಂಬಿಕೆ ಇದೆ. ಅದಕ್ಕಾಗಿ ಏನು ಮಾಡೀವಿ ಅಂದ್ರೆ ನಾವು ನಮ್ಮೂರು ಮಾನ್ವಿಯಿಂದ ನಾವೀಗ ಮಂತ್ರಾಲಯ ಬಂದಿದ್ದೀವಿ. ತುಂಗಭದ್ರಾ ನದಿ ನೀರಲ್ಲಿ ಸ್ನಾನ ಮಾಡಿ ರಾಯರ ದರ್ಶನ ಮಾಡಿದ್ರು ಒಳ್ಳೆಯದು ಅನ್ನೋ ನಮ್ಮ ಭಾವನೆ. ಸುಗ್ಗಿ ಹಬ್ಬದ ನಿಮಿತ್ತ ಬಾಗಲಕೋಟೆಯ ತ್ರಿವೇಣಿ ಸಂಗಮದಲ್ಲಿ ಭಕ್ತರು ಪುಣ್ಯ ಸ್ನಾನ ಮಾಡಿದ್ರು. ಕೃಷ್ಣ, ಮಲಪ್ರಭಾ, ಘಟಪ್ರಭಾ ನದಿಗಳ ಸಂಗಮ ತಾಣದಲ್ಲಿ ಮಿಂದೆದ್ದ ಭಕ್ತಗಣ ಬಳಿಕ ಸಂಗಮನಾಥನ ದರ್ಶನ ಪಡೆದ್ರು. ದಕ್ಷಿಣ ಕಾಶಿ ಅಂತಾನೆ ಖ್ಯಾತವಾಗಿರೋ ಹಂಪಿಗೆ ಸಾವಿರಾರು ಭಕ್ತರು ಆಗಮಿಸಿದ್ರು. ಹಂಪಿಯ ತುಂಗಭದ್ರಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿದ ಭಕ್ತರು ಬಳಿಕ ಶ್ರೀ ವಿರೂಪಾಕ್ಷನ ದರ್ಶನ ಪಡೆದ್ರು. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ರಾಜಭವನದಲ್ಲಿ ಗೋವುಗಳಿಗೆ ಪೂಜೆ ಸಲ್ಲಿಸಿ ಸಂಕ್ರಾಂತಿ ಆಚರಿಸಿದ್ರು. ಆಮ್ ಆದ್ಮಿ ಪಕ್ಷದ ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ವಿಕ್ಟೋರಿಯಾ ಆಸ್ಪತ್ರೆ ಆವರಣದಲ್ಲಿ ಜನರಿಗೆ ಎಳ್ಳು ಬೆಲ್ಲ ಪೊಂಗಲ್ ವಿತರಿಸಿದ್ರು. ಶಬರಿಮಲೆಯಲ್ಲಿ ಮಕರ ಜ್ಯೋತಿ ದರ್ಶನ ಪಡೆದ ಭಕ್ತಗಣ. ಶಬರಿಮಲೆಯಲ್ಲಿ ಅಯ್ಯಪ್ಪನ ಸನ್ನಿಧಾನದಲ್ಲಿ ನಡೆದಿದ್ದ ಸಾವಿರಾರು ಭಕ್ತರು ಮಕರ ಜ್ಯೋತಿಯ ದರ್ಶನ ಪಡೆದರು. ಮಕರ ಸಂಕ್ರಮಣದ ಹೊತ್ತಲ್ಲಿ ಅಯ್ಯಪ್ಪ ಸ್ವಾಮಿಯೇ ಜ್ಯೋತಿ ರೂಪದಲ್ಲಿ ದರ್ಶನ ನೀಡ್ತಾರೆ ಅನ್ನೋದು ಕೋಟ್ಯಾಂತರ ಭಕ್ತರ ನಂಬಿಕೆ. ಒಟ್ಟಾರೆ ಸೂರ್ಯನ ಪಥ ಬದಲಾವಣೆ ದಿನವಾದ ಮಕರ ಸಂಕ್ರಾಂತಿ ಹಬ್ಬವನ್ನ ಎಲ್ಲೆಡೆ ಸಂಭ್ರಮದಿಂದ ಆಚರಿಸಲಾಯಿತು. ಬ್ಯೂರೋ ರಿಪೋರ್ಟ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.